ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾರೆಲ್ಲ ಚಾಲನೆ ಮಾಡಬೇಕು ಅಂತ ಅನ್ಕೊಂಡಿದ್ದರೋ ಅವರೆಲ್ಲರಿಗೂ ಕೂಡ ಶಾಕ್ ಎದುರಾಗಿದೆ. ಯಾಕಂದ್ರೆ ಈಗ ಸದ್ದಿಲ್ಲದೆ ಟೋಲ್ ದರವನ್ನ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಟೋಲ್ ದರ ಹೆಚ್ಚಿಸುವ ಮೂಲಕ ವಾಹನ ಸವಾರರಿಗೆ ಹೆದ್ದಾರಿ ಪ್ರಾಧಿಕಾರ ಮತ್ತೆ ಶಾಕ್ ಅನ್ನು ಕೊಟ್ಟಿದೆ. ವರ್ಷದಲ್ಲಿ 2ನೇ ಬಾರಿ ಟೋಲ್ ದರ ಹೆಚ್ಚಾಗಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರು ನಿಡಘಟ್ಟ ಮಾರ್ಗ ಮಧ್ಯೆ ಕಣಿಮಿಣಿಕೆ ಹಾಗೂ ಶೇಷಗಿರಿಹಳ್ಳಿ ಟೋಲ್ನಲ್ಲಿ 5 ರೂಪಾಯಿಯಿಂದ 35 ರೂಪಾಯಿವರೆಗೆ ದರ ಹೆಚ್ಚಳ ಮಾಡಿ ಪ್ರಕಟಣೆ ಹೊರಡಿಸಲಾಗಿದೆ. ಇನ್ನು ಕಾರಿಗೆ ಹಿಂದಿನ ದರ 180 ರೂಪಾಯಿ ಇತ್ತು, ಈಗ ಹೊಸ ದರ 185 ರೂಪಾಯಿಗೆ ಏರಿಕೆಯಾಗಿದೆ. ಹಾಗೆ ಲಘು ವಾಹನಕ್ಕೆ ಹಿಂದಿನ ದರ 285 ರೂಪಾಯಿ ಇತ್ತು, ಈಗ ಹೊಸ ದರ 295 ರೂಪಾಯಿಗೆ ಏರಿಕೆಯಾಗಿದೆ. ಹಾಗೂ ಟ್ರಕ್ ಬಸ್ಗೆ ಹಿಂದಿನ ದರ 600 ರೂಪಾಯಿ ಇತ್ತು, ಈಗ ಹೊಸ ದರ 620 ರೂಪಾಯಿ ಆಗಿದೆ. ಇನ್ನು ವಾಣಿಜ್ಯ ವಾಹನದ ಹಿಂದಿನ ದರ 655 ರೂಪಾಯಿ ಇತ್ತು, ಈಗ ಹೊಸ ದರ 675 ರೂಪಾಯಿ ಆಗಿದೆ. ಇನ್ನು ಭಾರಿ ವಾಹನಗಳಿಗೆ ಹಿಂದಿನ ದರ 940 ರೂಪಾಯಿ ಇದ್ದು, ಹೊಸ ದರ 970 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಇನ್ನು ಹೆಚ್ಚಿನ ಆಕ್ಸೆಲ್ ವಾಹನಗಳಿಗೆ ಹಿಂದಿನ ದರ 1145 ರೂಪಾಯಿ ಇತ್ತು, ಹೊಸ ದರ 1180 ರೂಪಾಯಿಗೆ ಏರಿಕೆಯಾಗಿದೆ. ಟೋಲ್ ಸಂಗ್ರಹ ಹೆಚ್ಚಳ ಮಾಡಿರೋದ್ರಿಂದ ಸವಾರರಿಗೆ ಮತ್ತಷ್ಟು ಹೊರೆಯಾಗಿದ್ದು, ವರ್ಷದಲ್ಲಿ 2 ಬಾರಿ ಟೋಲ್ ದರ ಹೆಚ್ಚಿಸಿರುವ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ.